ಸಾರಿಪುತ್ರನ ಕಡೆಯ ದಿನಗಳು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಸಾರಿಪುತ್ರನ ಕಡೆಯ ದಿನಗಳು ಒಂದು ಅತ್ಯಂತ ಭಾವಪೂರ್ಣ ಹಾಗೂ ಆಧ್ಯಾತ್ಮಿಕ ಹಿನ್ನೆಲೆಯುಳ್ಳ ಕಥೆಯಾಗಿದೆ. ಬುದ್ಧನ ಪ್ರಮುಖ ಶಿಷ್ಯನಾದ ಸಾರಿಪುತ್ರನು ತನ್ನ ಜೀವಿತಾವಧಿಯ ಕೊನೆಯ ದಿನಗಳಲ್ಲಿ ಹುಟ್ಟೂರಿಗೆ ಮರಳಿ ಬರುವ ಕಥಾವಸ್ತುವನ್ನು ಈ ಕಥೆ ಒಳಗೊಂಡಿದೆ. 1. ಬಾಲ್ಯದ ನೆನಪುಗಳು ಮತ್ತು ನರಸಿಂಹಶರ್ಮನ ಪರಿವರ್ತನೆ. ಗುರುದೇವನಾದ ಗೌತಮ ಬುದ್ಧನ ಮಹಾಪರಿನಿರ್ವಾಣದ ಮರಣ ನಂತರ ಸಾರಿಪುತ್ರನು ತನ್ನ ಸ್ವಂತ ಊರಿನ ಕಡೆಗೆ ಮುಖ ಮಾಡುತ್ತಾನೆ. ಅವನು ಆ ಊರನ್ನು ಬಿಟ್ಟು ಒಂದಿಗೆ ಬರೋಬ್ಬರಿ 40 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಕಳೆದಿತ್ತು. ಹೋದಾಗ ಯುವಕನಾಗಿದ್ದವನು ಈಗ ವೃದ್ಧನಾಗಿ ಮರಳುತ್ತಿದ್ದಾನೆ. ಪೂರ್ವಕಾಲದ ನೆನಪು. ವಾರಣಾಸಿಯಲ್ಲಿ ಶಾಕ್ಯಮುನಿ ಬುದ್ಧ ಹೊಸ ಧರ್ಮವೊಂದನ್ನು ಪ್ರಚಾರ ಮಾಡುತ್ತಿದ್ದಾನೆಂಬ ವಿಷಯ ತಿಳಿದು ಅವನ ಬೋಧನೆಯನ್ನು ಕೇಳಲು ಹೋದ ದಿನಗಳು ಸಾರಿಪುತ್ರನಿಗೆ ನಿನ್ನೆಯಷ್ಟೇ ನಡೆದ ಘಟನೆಯಂತೆ ಭಾಸವಾಗುತ್ತದೆ. ಹಿನ್ನೆಲೆ. ಬೌದ್ಧ ಧರ್ಮಕ್ಕೆ ಸೇರುವ ಮುನ್ನ ಅವನ ಹೆಸರು ನರಸಿಂಹ ಶರ್ಮ. ಅವನು ನರ್ಮದಾ ನದಿಯ ತೀರದ ನರಸಿಂಹೇಶ್ವರ ಅಗ್ರಹಾರದ ಒಬ್ಬ ಘನಪಾಠಿ ವೇದ ಪಂಡಿತ ತಂದೆಯ ಏಕೈಕ ಮಗನಾಗಿದ್ದನು. ತಂದೆ ಅವನನ್ನು ಸಂಸ್ಕೃತ ವಿದ್ಯೆಯಲ್ಲಿ ದೊಡ್ಡ ಪಂಡಿತನನ್ನಾಗಿ ಮಾಡಿದ್ದರು. ವಂಶದ ಕೀರ್ತಿಯನ್ನು ಉಳಿಸುವ ಮಗನೆನಿಸಿಕೊಂಡಿದ್ದ ನರಸಿಂಹನಿಗೆ 20ನೇ ವಯಸ್ಸಿನಲ್ಲಿ ಮದುವೆಯೂ ಆಗಿತ್ತು. 2. ಆಧ್ಯಾತ್ಮಿಕ ಅತೃಪ್ತಿ ಮತ್ತು ಸತ್ಯದ ಅನ್ವೇಷಣೆ. ಸಂಸಾರದಲ್ಲಿ ಎಲ್ಲಾ ಸುಖಗಳಿದ್ದರೂ ನರಸಿಂಹನಿಗೆ ತೃಪ್ತಿಯಿರಲಿಲ್ಲ. ತಾನು ಕಲಿತ ವೇದ ವಿದ್ಯೆಗಳೆಲ್ಲವೂ ಕೇವಲ ಒಣಜ್ಞಾನದಂತೆ ಹೂ ಬಿಡದ ಬಳ್ಳಿಗೆ ನೀರೆರೆದಂತೆ ವ್ಯರ್ಥವೆನಿಸತೊಡಗಿತು. ಯಾವ ತಿಳಿವಿನಿಂದ ಮನುಷ್ಯನು ದೇವರಾಗುವನೋ ಅದನ್ನು ನಾನು ತಿಳಿವು ಎಂದೇನು, ಅದಾಗದಿದ್ದರೆ ಅದು ತಿಳಿವಲ್ಲ ಎಂಬುದು ಅವನ ದೃಢ ನಂಬಿಕೆಯಾಗಿತ್ತು. ವೇದಗಳನ್ನು ಬಲ್ಲ ದೊಡ್ಡ ಪಂಡಿತರ ನಡವಳಿಕೆಯಲ್ಲಿ ಜ್ಞಾನದ ಪಾವಿತ್ರ್ಯತೆ ಕಾಣದೆ ಅವನು ಅತೃಪ್ತನಾಗಿದ್ದನು. ಬುದ್ಧನ ವಿಚಾರ ತಿಳಿದಾಗ ತಂದೆಯ ವಿರೋಧದ ನಡುವೆಯೂ ಅವನು ವಾರಣಾಸಿಗೆ ಹೊರಟನು. ಸತ್ಯಕ್ಕಾಗಿ ಅರಮನೆ ಹೆಂಡತಿ ಮಕ್ಕಳನ್ನು ತ್ಯಜಿಸಿದ ಬುದ್ಧನ ತಪಸ್ಸು ಸುಳ್ಳಾಗಿರಲು ಸಾಧ್ಯವಿಲ್ಲ ಎಂದು ನರಸಿಂಹ ನಂಬಿದ್ದನು. ಹೀಗೆ ಊರು ಬಿಟ್ಟವನು ತನ್ನ ಹೆಂಡತಿ ವೇದವತಿ ಮತ್ತು 2 ವರ್ಷದ ಮಗಳು ಕುಮುದಿನಿಯನ್ನು ತೊರೆದು ಬೌದ್ಧ ಧರ್ಮದ ದೀಕ್ಷೆ ಪಡೆದು ಸಾರಿಪುತ್ರ ನಾದನು. 3. ಬುದ್ಧನೊಂದಿಗಿನ ಸಂವಾದ ಮತ್ತು ವೈದಿಕರ ಪರೀಕ್ಷೆ. ಸಾರಿಪುತ್ರನು ತಾನು ಮೊದಲ ಬಾರಿಗೆ ಬುದ್ಧನನ್ನು ಭೇಟಿಯಾದ ದೃಶ್ಯವನ್ನು ನೆನೆಸಿಕೊಳ್ಳುತ್ತಾನೆ. ನಗರದ ಉಪವನದ ಅಶ್ವತ್ಥ ವೃಕ್ಷದ ಕೆಳಗೆ ಕುಳಿತಿದ್ದ ಬುದ್ಧನನ್ನು ಕೆಲವು ವೈದಿಕರು ಪರೀಕ್ಷಿಸಲು ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ದೇವರ ಅಸ್ತಿತ್ವದ ಬಗ್ಗೆ. ವೈದಿಕರು ದೇವರ ಬಗ್ಗೆ ಕೇಳಿದಾಗ ಬುದ್ಧನು, ನೀವು ಪರಮಪುರುಷನನ್ನು ನೋಡಿ ವರ್ಣಿಸುತ್ತಿದ್ದೀರಿ, ನಾನು ಅವನನ್ನು ನೋಡಿಲ್ಲ ಎನ್ನುತ್ತಾನೆ. ಕರ್ಮ ಮತ್ತು ಯಜ್ಞಗಳ ಬಗ್ಗೆ. ಯಜ್ಞಯಾಗಾದಿಗಳನ್ನು ತಿಳಿದು ಮಾಡಿದರೆ ಪ್ರಯೋಜನ ಉಂಟು, ಆದರೆ ಮನುಷ್ಯನು ತನ್ನ ಸ್ವಂತ ಬುದ್ಧಿ ಮತ್ತು ಒಳಗಿನ ಬೆಳಕಿನಿಂದ ಅಂತಃಸಾಕ್ಷಿ ಒಳ್ಳೆಯ ನಡತೆಯನ್ನು ರೂಢಿಸಿಕೊಳ್ಳಬೇಕು ಎಂದು ಬುದ್ಧ ಬೋಧಿಸುತ್ತಾನೆ. ಬುದ್ಧನ ಈ ಅಪಾರ ಸಹನೆ ಮತ್ತು ಸೌಜನ್ಯಕ್ಕೆ ಸೋತ ನರಸಿಂಹನು ಅವನ ಶಿಷ್ಯನಾದನು. ಬುದ್ಧನು ಸಾರಿಪುತ್ರನ ಜ್ಞಾನವನ್ನು ಕಂಡು, ನಾನರಿತ ಧರ್ಮಕ್ಕೆ ಸಾರಿಪುತ್ರನು ಬಲಗಣ್ಣು, ಆನಂದನು ಎಡಗಣ್ಣು ಎಂದು ಶ್ಲಾಘಿಸಿದ್ದನು. 4. ಹುಟ್ಟೂರಿಗೆ ಪುನರಾಗಮನ ಮತ್ತು ಮಗಳ ಭೇಟಿ. ವರ್ಷಗಳು ಉರುಳಿದವು. ಬುದ್ಧನ ನಿರ್ವಾಣದ ನಂತರ ಸಾರಿಪುತ್ರನು ತನ್ನ ಕರ್ತವ್ಯ ಮುಗಿಸಿ ಮನೆಯವರ ತೃಪ್ತಿಗಾಗಿ ಊರಿಗೆ ಮರಳುತ್ತಾನೆ. ನರ್ಮದಾ ನದಿಯ ತೀರ, ವಟವೃಕ್ಷಗಳು, ಸ್ನಾನಘಟ್ಟಗಳೆಲ್ಲ ಅಂದು ಇದ್ದಂತೆಯೇ ಇದ್ದವು. ಊರಿನ ಹತ್ತಿರದ ಅಶ್ವತ್ಥ ಮರದ ಕಟ್ಟೆಯ ಮೇಲೆ ಕುಳಿತಿದ್ದಾಗ ತೀರ್ಥಕ್ಕೆ ನೀರು ತರಲು ಹೋಗುತ್ತಿದ್ದ ಹೆಂಗಸರ ಗುಂಪಿನಲ್ಲಿ ಒಂದು ಸಣ್ಣ ಹುಡುಗಿ ಮತ್ತು ಅವಳ ತಾಯಿ ಕಾಣಿಸುತ್ತಾರೆ. ಆ ತಾಯಿ ಮಗಳನ್ನು ವೇದಮ್ಮ ಎಂದು ಕರೆಯುತ್ತಾಳೆ. ಸಾರಿಪುತ್ರನಿಗೆ ಆ ಹೆಸರು ಕೇಳಿ ತನ್ನ ಹೆಂಡತಿ ವೇದವತಿಯ ನೆನಪಾಗುತ್ತದೆ. ಆ ಹುಡುಗಿ ತನ್ನ ಮಗಳ ಮಗಳೇ ಮೊಮ್ಮಗಳು ಇರಬೇಕು ಎಂದು ಊಹಿಸಿ ಅವಳನ್ನು ಎತ್ತಿಕೊಂಡು ಮಾತನಾಡಿಸುತ್ತಾ ತನ್ನ ಹಳೆಯ ಮನೆಗೆ ಬರುತ್ತಾನೆ. ಮನೆಯ ಮುಂದೆ ರಂಗೋಲಿ ಇಡುತ್ತಿದ್ದ ಮಧ್ಯವಯಸ್ಸಿನ ಸ್ತ್ರೀ ಬೇರಾರೂ ಅಲ್ಲ, ಅವನ ಮಗಳು ಕುಮುದಿನಿ. ಸಾರಿಪುತ್ರನು ತಾನು ನರಸಿಂಹ ಶರ್ಮ ಎಂದು ಹಳೆಯ ಹೆಸರನ್ನು ಹೇಳಿದಾಗ ಕುಮುದಿನಿ ತಂದೆಯನ್ನು ಗುರುತಿಸಿ, ಅಮ್ಮ ಅಪ್ಪ ಬಂದರು ಎಂದು ಮನೆಯೊಳಗೆ ಓಡುತ್ತಾಳೆ. 5. ಹೆಂಡತಿ ವೇದವತಿಯ ವೈರಾಗ್ಯ ಮತ್ತು ಕಡೆಯ ದಿನಗಳು. ಕಿವಿ ಮಂದವಾಗಿದ್ದ ವೃದ್ಧೆ ವೇದವತಿ ಹೊರಗೆ ಬಂದು ತನ್ನ ಪತಿ ಸನ್ಯಾಸಿಯಾಗಿ ಬಂದಿರುವುದನ್ನು ತಿಳಿಯುತ್ತಾಳೆ. ಸನ್ಯಾಸಿಯಾದ ಪತಿಯ ಮುಖ ನೋಡುವುದು ಅನಿಷ್ಟವೆಂದು ಭಾವಿಸಿ ಅವಳು ಮುಖ ತಿರುಗಿಸಿಕೊಂಡು ಮಾತನಾಡುತ್ತಾಳೆ. ಮಗಳ ಮುಖಾಂತರ ಸಂಭಾಷಣೆ. ವೇದವತಿಯು ನೇರವಾಗಿ ಮಾತನಾಡದೆ ಮಗಳ ಮೂಲಕವೇ ಪತಿಯ ಕ್ಷೇಮ ಸಮಾಚಾರ ವಿಚಾರಿಸುತ್ತಾಳೆ. ಸಾರಿಪುತ್ರನು ತನಗೆ ಹೆಂಡತಿಯ ಮೇಲೆ ಯಾವುದೇ ಕೋಪವಿಲ್ಲವೆಂದು, ಅವಳು ಧರ್ಮದ ಹಾದಿಯಲ್ಲಿ ನಡೆದು ಉತ್ತಮ ಗತಿಯನ್ನು ಪಡೆಯಲಿ ಎಂದು ಹರಸುತ್ತಾನೆ. ಮಗಳಿಗೆ ಬುದ್ಧಿಮಾತು. ತನ್ನ ತಾಯಿಯನ್ನು ಒಂಟಿಯಾಗಿ ಬಿಡಬೇಡ, ಚೆನ್ನಾಗಿ ನೋಡಿಕೋ ಎಂದು ಮಗಳಿಗೆ ತಿಳಿಸಿ ಸಾರಿಪುತ್ರನು ಅಲ್ಲಿಂದ ಹೊರಟು ತೀರ್ಥದ ಬಳಿಯ ಮಂಟಪವೊಂದರಲ್ಲಿ ವಾಸ್ತವ್ಯ ಹೂಡುತ್ತಾನೆ.
ಅಲ್ಲಿಯೇ ಭಿಕ್ಷೆ ಬೇಡುತ್ತಾ ಧ್ಯಾನನಿರತನಾಗಿ ಬೌದ್ಧ ಧರ್ಮದ ತತ್ವಗಳನ್ನು ಜನರಿಗೆ ಬೋಧಿಸುತ್ತಾನೆ. ಬೌದ್ಧ ಧರ್ಮವು ವೈದಿಕ ಧರ್ಮಕ್ಕೆ ವಿರೋಧಿಯಲ್ಲ, ಅದು ಎಲ್ಲರ ಮೋಕ್ಷಕ್ಕಾಗಿ ಭಗವಂತನೇ ತಂದ ಸುಲಭ ಮಾರ್ಗ ಎಂದು ಜನರಿಗೆ ಮನವರಿಕೆ ಮಾಡಿಕೊಡುತ್ತಾನೆ. 6. ಕಥೆಯ ಮುಕ್ತಾಯ. ಪರಿಪೂರ್ಣ ವೈರಾಗ್ಯ. ಸಾರಿಪುತ್ರನ ಪ್ರಭಾವದಿಂದ ಆ ಊರಿನಲ್ಲಿ ಬೌದ್ಧ ಧರ್ಮದ ಪ್ರೀತಿ ಹೆಚ್ಚುತ್ತದೆ. ಕೆಲವು ವರ್ಷಗಳ ನಂತರ ಕುಮುದಿನಿಯ ಪತಿಯು ಅಲ್ಲಿಗೆ ಬಂದು ಸಾರಿಪುತ್ರನ ಸೇವೆ ಮಾಡತೊಡಗುತ್ತಾನೆ. ಕೊನೆಗೆ ಹೆಂಡತಿ ವೇದವತಿಗೂ ಆಧ್ಯಾತ್ಮಿಕ ಜ್ಞಾನೋದಯವಾಗಿ, ನಿಮ್ಮ ಧರ್ಮದಲ್ಲಿ ನಾನೂ ಭಿಕ್ಷುಣಿಯಾಗಬಹುದೇ? ನಿಮ್ಮ ಜೊತೆಯಲ್ಲೇ ಇರುತ್ತೇನೆ ಎಂದು ಕೇಳಿಕೊಳ್ಳುತ್ತಾಳೆ. ಸಾರಿಪುತ್ರನು ಅವಳಿಗೆ ಭಿಕ್ಷುಣಿ ದೀಕ್ಷೆ ನೀಡುತ್ತಾನೆ. ಅಷ್ಟರಲ್ಲಿ ಬುದ್ಧನ ಮತ್ತೊಬ್ಬ ಪ್ರಮುಖ ಶಿಷ್ಯನಾದ ಆನಂದನಿಂದ ಗೋದಾವರಿ ತೀರದ ಅಜಾಂತದ ಬಳಿ ಶ್ರಮಣರಿಗಾಗಿ ಬೌದ್ಧ ಭಿಕ್ಷುಗಳು ವಿಹಾರವನ್ನು ನಿರ್ಮಿಸುವ ಕೆಲಸಕ್ಕೆ ಆಹ್ವಾನ ಬರುತ್ತದೆ. ಸಾರಿಪುತ್ರನು ತನ್ನ ಮಗಳು, ಅಳಿಯ ಹಾಗೂ ಮೊಮ್ಮಗಳನ್ನು ಹರಸಿ, ಭಿಕ್ಷುಣಿಯಾದ ಹೆಂಡತಿ ವೇದವತಿ ಮತ್ತು ಇತರ ಶ್ರಮಣರೊಂದಿಗೆ ಅಜಾಂತದ ಕಡೆಗೆ ಪ್ರಶಾಂತವಾಗಿ ಪ್ರಯಾಣ ಬೆಳೆಸುವುದರೊಂದಿಗೆ ಕಥೆ ಮುಕ್ತಾಯವಾಗುತ್ತದೆ. ಮುಖ್ಯ ಸಾರಾಂಶ. ಮಾಸ್ತಿಯವರ ಈ ಕಥೆಯು ಕೇವಲ ಒಂದು ಧರ್ಮದ ಪ್ರಚಾರದ ಕಥೆಯಲ್ಲ. ಇದು ಒಬ್ಬ ಮನುಷ್ಯನ ಸತ್ಯದ ಅನ್ವೇಷಣೆ, ಕೌಟುಂಬಿಕ ಬಾಂಧವ್ಯಗಳ ಉದಾತ್ತೀಕರಣ ಮತ್ತು ಕೌಟುಂಬಿಕ ಪ್ರೇಮವು ಹೇಗೆ ಆಧ್ಯಾತ್ಮಿಕ ವೈರಾಗ್ಯವಾಗಿ ಪರಿವರ್ತನೆಗೊಳ್ಳುತ್ತದೆ ಎಂಬುದನ್ನು ಅತ್ಯಂತ ಸುಂದರವಾಗಿ ಚಿತ್ರಿಸುತ್ತದೆ.